ಸೊ ನನ್ನ ಜೊತೆಗಿದ್ದಾರೆ. ಸೊ ರಾಯಲ್ ಸಿನಿಮಾದ ಮುಖಾಂತರ ಅವ್ರು ಎಷ್ಟು ಅಬ್ಬರ ಇತ್ತು, ಇವತ್ತು ಕೂಡ ಅಷ್ಟೇ ಖುಷಿ ಆಗಿದ್ದಾರೆ. ಸೊ ಏನ್ ಹೇಳ್ತಾರೆ ಮಾತನಾಡ್ಸ್ತಾ ಹೋಗೋಣ. ಸರ್, ನೀವು ರಾಯಲ್ ಸಿನಿಮಾದಲ್ಲಿ ನಾನು ಲಾಸ್ಟ್ ನಿಮ್ಮನ್ನ ಭೇಟಿ ಮಾಡಿದ್ದು. ಸೊ ಅವತ್ತು ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ರಿ, ಎಷ್ಟು ಖುಷಿಯಿಂದ ನೀವು ನಿಮ್ಮ ಸಿನಿಮಾ ಅಂತ ಬಂದಿದ್ರಿ. ಇಲ್ಲೂ ಕೂಡ ನಿಮ್ಮ ಸಿನಿಮಾ ಅಂತಾನೆ ಬಂದು ಅಷ್ಟು ಖುಷಿ ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಸೊ ಏನ್ ಹೇಳ್ತೀರಾ? ಏನಿಲ್ಲ, ನಾನು ಬರೀ ಅದೇ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡ್ತಿರೋದು ನೋಡಿ ಖುಷಿಗೆ ಬಂದಿರೋದು. ಹೆಂಗಿರುತ್ತೆ, ಅವ್ರು ಏನ್ ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾನ ಅಂತ, ಎಲ್ಲರೂ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ಹೇಳಿದ್ರು. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ ಅಂತ ಸಿನಿಮಾ ನೋಡಕ್ ಬಂದಿರೋದು. ಇನ್ನ ಡೆವಿಲ್ ಅಂತ ಅಂದ ತಕ್ಷಣ ಇದನ್ನ ದರ್ಶನ್ ಅವ್ರು ಪ್ರಚಾರ ಮಾಡೋಕಿನ, ವಿಜಯಲಕ್ಷ್ಮಿ ಅವ್ರು ಪ್ರಚಾರ ಮಾಡೋಕಿನ, ನೀವು ಪ್ರಚಾರ ಮಾಡೋಕಿನ ದರ್ಶನ್ ಅವರ ಸೆಲೆಬ್ರಿಟೀಸ್ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ಎಲ್ರಿಗೂ ಇದೆ. ಸೊ ಅವರ ಆ ಪ್ರೀತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲ, ದರ್ಶನ್ ಅವ್ರ ಸೆಲೆಬ್ರಿಟೀಸ್ ಇದಾರೆ ದರ್ಶನ್ ಜೊತೆಲಿ ಅಂದ್ರೆ ಇನ್ ಯಾರು ಬೇಕಾಗಿಲ್ಲ. ಅವ್ರು ಸಾಕು ಅವ್ರನ್ನ ಎತ್ಕೊಂಡು ಹೋಗಕ್ಕೆ. ಈಗ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಎತ್ಕೊಂಡು ಹೋಗ್ತಿದ್ದಾರೆ, ಮುಂದಕ್ಕೂ ಎತ್ಕೊಂಡು ಹೋಗ್ತಾರೆ. ನೀವಿನ್ನ ಸಿನಿಮಾ ನೋಡಿಲ್ಲ, ಬಿಫೋರ್ ದಟ್ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಸೊ ದರ್ಶನ್ ಮೇಲೆ ಇರುವಂತಹ ಹೋಪ್ಸ್ ಆಗಿರ್ಬೋದು, ಸಿನಿಮಾದ ಮೇಲೆ ಇರುವಂತಹ ಕಾನ್ಫಿಡೆನ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಫ್ಯಾನ್ಸ್ ಗಳಿಗೂ ಕೂಡ. ಸೊ ನೀವು ಈ ಸಿನಿಮಾದ ಮುಖಾಂತರ ಏನ್ ಮೆಸೇಜ್ ಕೊಡ್ಬೋದು ನೀವು ಭಾವಿಸ್ತೀರಾ? ಬಿಕಾಸ್ ದರ್ಶನ್ ಅವರ ಪ್ರತಿ ಸಿನಿಮಾದಲ್ಲೂ ಕೂಡ ಅಟ್ ದ ಎಂಡ್ ಅಲ್ಲಿ ಒಂದು ರೈತರ ಪರವಾಗಿ ಒಂದು ಮೆಸೇಜ್ ಇರುತ್ತೆ, ಇಲ್ಲ ಪಾಲಿಟಿಕ್ಸ್ ಪರವಾಗಿ ಒಂದು ಮೆಸೇಜ್ ಬರುತ್ತೆ, ಏನೋ ಒಂದು ಒಳ್ಳೆ ಸಂದೇಶನ ರವಾನೆ ಮಾಡ್ತಾರೆ. ಸೊ ಇದ್ರಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಎನಿ ಗೆಸಸ್? ದರ್ಶನ್ ಏನೋ ಒಂದು ಮೆಸೇಜ್ ಕೊಡಬೇಕು ಅಂತ ಯಾವತ್ತೂ ಸಿನಿಮಾ ಮಾಡಲ್ಲ. ಅವನು ಅವ್ನ ಸೆಲೆಬ್ರಿಟೀಸ್ ಎಂಜಾಯ್ ಮಾಡಿಸ್ಬೇಕು ಅಂದ್ರೆ ಸಿನಿಮಾ ಮಾಡೋದು. ಸೊ ಈಗ ಅವ್ರು ಸೆಲೆಬ್ರಿಟೀಸ್ ಎಂಜಾಯ್ ಮಾಡ್ತಾರೆ, ಸೊ ಅದು ಸಾಕು ದರ್ಶನ್ಗೆ. ಇನ್ನ ಒಂದಷ್ಟು ಪರಿಸ್ಥಿತಿಗಳು, ಕಠಿಣ ಪರಿಸ್ಥಿತಿಗಳು, ಸಾಕಷ್ಟು ತೊಂದರೆ ಆಯ್ತು. ಈ ಸಂದರ್ಭದಲ್ಲಿ ದರ್ಶನ್ ಅವ್ರು ಇರ್ತಾರೆ ಅನ್ನುವಂತಹ ಭಾವನೆ ಇತ್ತು, ಬಟ್ ಇಲ್ಲ. ಸೊ ಅವ್ರ ಆಬ್ಸೆನ್ಸ್ ಎಷ್ಟು ಕಾಡುತ್ತೆ ಎಲ್ರು? ದರ್ಶನ್ ಆಬ್ಸೆನ್ಸ್ ಕಾಣ್ದೇ ಇರೋ ತರ ಮಾಡ್ತಿರಲ್ಲ ಅವ್ರ ಸೆಲೆಬ್ರಿಟೀಸ್, ಇನ್ನೇನ್ ಬೇಕು? ಈಗ ದರ್ಶನ್ ಅವ್ರು ಇದ್ರು ಏನು ಸಿನಿಮಾ ಪ್ರಮೋಷನ್ ಮಾಡಿರೋರು, ದರ್ಶನ್ ಇಲ್ದಾನೆ ಅವ್ರಕ್ಕಿಂತ ಜೋರಾಗಿ ನಾವು ಪ್ರಮೋಷನ್ ಮಾಡ್ತೀವಿ ನೋಡಿ ಮಾಡ್ತಾ ಇದಾರೆ. ಅದ್ ನೋಡೇ ಖುಷಿ ಆಗುತ್ತೆ. ಸೊ ದರ್ಶನ್ಗೆ ಅವ್ರ ಸೆಲೆಬ್ರಿಟೀಸ್ ಇದ್ರೆ ಸಾಕು, ಏನ್ ಬೇಕಾದ್ರೆ ಮಾಡ್ತಾರೆ. ಇನ್ನ ಧನ್ವೀರ್ ಅವರು ಸಿನಿಮಾ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರು, ಅವ್ರು ತುಂಬಾ ಭಾವುಕರಾಗಿದ್ರು, ತುಂಬಾ ಅತ್ಯಾಪ್ತರು ಕೂಡ. ಸೊ ಕಣ್ಣಲ್ಲಿ ನೀರ್ ನೋಡಿದೆ ನಾನು. ಅವ್ರು ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀವು ಅವರ ಸಹೋದರರಾಗಿದ್ದೀರಾ, ಅವರು ಸಹೋದರರ ತರನೇ ಜೊತೆ ಆಗಿದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ. ಸೊ ಅವರ ಅತ್ಯಾಪ್ತತೆ ಬಗ್ಗೆ ಏನ್ ಹೇಳ್ತೀರಾ ಧನ್ವೀರ್ ಅವ್ರ ಬಗ್ಗೆ? ಬರೀ ಧನ್ವೀರ್ ಬಗ್ಗೆ ಮಾತ್ರ ಅಂತಲ್ಲ, ಧನ್ವೀರ್ ಹೌದು ಬ್ರದರ್ ಆಗಿ ನಿಂತ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ದರ್ಶನ್ ಸೆಲೆಬ್ರಿಟೀಸ್ ದರ್ಶನ್ ಬ್ರದರ್ ಆಗಿ ನಿಂತಿದ್ದಾರೆ. ಅವ್ರಿಗೆ ದರ್ಶನ್ ಅವ್ರ ತಮ್ಮನೂ ಅವ್ರ ಜೊತೆಲಿ ಇದಾರೋ ಇಲ್ವೋ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಅವ್ರ ದರ್ಶನ ತಮ್ಮನಕ್ಕಿಂತ ದರ್ಶನ ಅಣ್ಣಕ್ಕಿಂತ ಹೆಚ್ಚಾಗಿ ಅವ್ರು ಪ್ರೀತಿಸ್ತಾರೆ. ಸೊ ಅದನ್ನೇ ತೋರಿಸ್ತಾ ಇದಾರೆ. ಸರ್, ಫೈನಲಿ ಸೊ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣ್ಲಿ ಅನ್ನುವಂಥದ್ದು ಏನು ವಿಶ್ ಮಾಡ್ತೀರಾ ನೀವು ದರ್ಶನ್ ಅವ್ರಿಗೆ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಅಂಡ್ ಇದೇ ತರ ಪ್ರತಿ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್, ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ. ಸೊ ಇದಿಷ್ಟು ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.